ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಸಖತ್ತಾಗಿದ್ದೀನಿ. ನಾನು 4:55 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ಎದ್ದಿದ್ದೀನಿ ಅನ್ಕೋಬೇಡಿ, ಇದಕ್ಕಿಂತ ಬೇಗ ಎದ್ದಿದ್ದೀನಿ. 3:45ಗೆ ಎಳಿಸ್ಬಿಟ್ರು. ಕಣ್ಣು ಉರಿ ಉರಿ ಮಲ್ಕೊಂಡಾಗ 11 ಗಂಟೆ ಏನೋ ಆಗಿತ್ತು. 3:45ಗೆ ಎದ್ದು ಟೀ ಇತ್ತು, ಸ್ವಲ್ಪ ಟೀ ಬಿಸಿ ಮಾಡ್ಕೊಂಡು ಕುಡಿದು ಆಯಿಲ್ ಹಚ್ಬಿಟ್ಟಿದೆ ನಿನ್ನೆ. ನಾನು ಸ್ನಾನಕ್ಕೆ ಬಂದಾಗ 4:15 ಆಗಿತ್ತು. ಬಂದರೆ ಸ್ವಲ್ಪ ಬ್ಯಾಂಗಲ್ಲು, ಸರ, ಓಲೆ ಎಲ್ಲ ಹಾಕ್ಕೊಂಡಿರಲಿಲ್ಲ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸೀರೆ ಎಲ್ಲ ನೆನ್ನೆಲ್ಲ ಎತ್ತಿಟ್ಕೊಂಡಿದ್ದು, ಯಾಕಂದರೆ ನಾವು ಗೋಲ್ಡ್ ಎಲ್ಲ ಹಾಕೊಂಡು ಹೋಗೋದು ಬೇಡ, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳಿ ಗೋಲ್ಡ್ ಏನು ವೇರ್ ಮಾಡ್ತಾ ಇಲ್ಲ. ಅಂದರೆ ಮಾಂಗಲ್ಯ ಚೈನ್ ಒಂದು ಬಿಟ್ಟು ಓಲೆ ಆಗಲಿ, ಎಕ್ಸ್ಟ್ರಾ ಸರಗಳು, ರಿಂಗ್ಸ್ ಒಂದು ಮಾಮೂಲಿ ಇದ್ದೇ ಇರುತ್ತೆ. ಅವಳು ಅಷ್ಟೇ, ಮಾಂಗಲ್ಯ ಚೈನ್ ಒಂದು ಬಿಟ್ಟರೆ ಓಲೆ ಏನು ಸರ ಎಕ್ಸ್ಟ್ರಾ ಏನು ಹಾಕೋತಾ ಇಲ್ಲ. ಬೇಡ, ಯಾಕೆ ರಿಸ್ಕು, ಸುಮ್ಮನೆ ಬಸ್ಸಲ್ಲಿ ಹೋಗೋದು, ಲಾಂಗ್ ಜರ್ನಿ ಅಂತ ಹೇಳಿ 3:45ಗೆ ಎದ್ದಿದ್ದೀನಿ. ಬಟ್ 5 ಗಂಟೆಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಸ್ನಾನ ಮಾಡಿದ್ದಾರೆ. ಇನ್ನೊಬ್ಬರು ಇದ್ದಾರೆ, ಅವರು ಸ್ನಾನ ಮಾಡಿದ್ರೆ ನಾವು ಒಂದೀಗ 6:30 ಮನೆ ಬಿಡ್ತೀವಿ. ನಮಗೆ ದೇವಿ ತಂದ್ರೆಯಿಂದ ಡೈರೆಕ್ಟು ಹಾಸನ್ನು 7 ಗಂಟೆಗೆ ಗಾಡಿ ಇದೆ. ಆಟೋದವ್ರಿಗೆ ಹೇಳಿದ್ದೀವಿ, ನಮ್ಮ ಮುಂಡೂರಲ್ಲಿ ಆಟೋದವ್ರಿಗೆ. ಅವ್ರು ಬಂದು ಇಲ್ಲಿ ಪಿಕಪ್ ಮಾಡಿ ತಂದ್ರೆಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಹಾಸನಲ್ಲಿ ತಿಂಡಿ ತಿನ್ಕೊಂಡು ಡೈರೆಕ್ಟ್ ಧರ್ಮಸ್ಥಳ ಹತ್ತಿದ್ರೆ. ಸೊ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀವಿ. ಸಂಜೆ ದರ್ಶನ ಮಾಡಿಕೊಂಡು ಬರೋದು. ಇಷ್ಟು ಪ್ಲ್ಯಾನ್ ಇದೆ. ಬಟ್ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ನೀವು ವೆಯ್ಟ್ ಮಾಡಿ, ಮುಂದೆ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಬೇಕಾಗತ್ತೆ. ಸೊ ಇಷ್ಟ ಆದರೆ ಗೊತ್ತಲ್ವ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 5:30, ಇನ್ನು ನಮ್ಗೆ 1:30 ಗಂಟೆ ಟೈಮ್ ಇದೆ. ನಮ್ಗೆ ಬಸ್ ಇರೋದು 7 ಗಂಟೆಗೆ, ಇವರೆಲ್ಲ ಎದ್ದಿರೋದು 2 ಗಂಟೆ ರಾತ್ರಿ. ಯಾರಿಗೆ ಹೇಳೋದು? ಬೇಜಾರಾಯ್ತದೆ. ಫೋನ್ ನೋಡಿದ್ರು ಫೋನಲ್ಲಿರೋ ಚಾರ್ಜ್ ಮುಗ್ದೋಯ್ತು. ಕರೆಂಟ್ ಬೇರೆ ಇಲ್ಲ, ಚಾರ್ಜ್ ಲೈಟ್ ಹಾಕ್ಕೊಂಡಿದ್ದೀವಿ. ಚಾರ್ಜರ್ ಅವ್ರು ಹಾಕೊಂಡ 4 ಸತಿ ಹೇಳ್ತಾ ಇದ್ದೀನಿ, ಚಾರ್ಜರ್ ಅವ್ರು ಹಾಕೊಂಡ. ನಮ್ಮ ದೊಡ್ಡಮ್ಮ ಬಿಸಿನೀರು ಇಟ್ಕೋತಿದ್ದಾರೆ ಫ್ರೆಂಡ್ಸ್. ನೋಡಿ ಹೆಂಗೆ ಕೂತವಳೆ, ಕೊಮ್ಮಿ. ಅವಳ ಹೆಸರು ಕೊಮ್ಮಿ ಅಂತ. ಏನಮ್ಮ? ಹಾಂ, ನಿಮ್ಮ ಅಕ್ಕ ಆಫ್ ಮಾಡ್ತಾರೆ. ನಮ್ಮದು ಬೇರೆ ಹೇಳೋ ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಆಗಿರೋದ್ರಿಂದ ಆದಷ್ಟು ಕಡಿಮೆ ದುಡ್ಡಲ್ಲಿ ಹೋಗ್ಬಿಟ್ಟು ಬರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಟ್ರಿಪ್ಗೆ ಯಾರೂ ಸ್ಪಾನ್ಸರ್ಸ್ ಇಲ್ಲ, ಹಾಗಾಗಿ ಆದಷ್ಟು ಕಡಿಮೆ ದುಡ್ಡು. ಅಲ್ಲೇ ರೋಡಲ್ಲಿ ಎಲ್ಲರೂ ಮನಿಕೊಳ್ಳೋದು, ಅದಕ್ಕೆ ಫ್ರೀ ಬಸ್ ಚಾರ್ಜು ಅಂತ ಎಲ್ಲ ಫ್ರೀಯಾಗಿ ಹೋಯ್ತಿರೋದು, ಗೊತ್ತಾ? ಟಿನೇ ಮಾಡ್ಕೊಂಡು ಹೋಗ್ಬೇಕಾಯ್ತು. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದು. ಇನ್ನೊಂದು 4 ಚೆನ್ನಾಗಿರೋ ಒಂದು ಟಿ ಕರ್ಕೊ ಆಗ್ಬೇಕಾಯ್ತು. ಈಗ ಎಷ್ಟು ಚೆನ್ನಾಗಿತ್ತು ಹೇಳೋ, ಕೃತನು ಸೇರಿ 9 ಜನ. ಇನ್ನೊಂದು 4 ಚೆನ್ನಾಗಿದ್ದರೆ ನಾವು ಪ್ರೈವೇಟ್ಗೆ ಹೋಗೋದಾದ್ರೆ ಕಾರಲ್ಲೂ ಆಗೋಲ್ಲ, ಟಿಲಿ ಹೋಗ್ಬೇಕಾಯ್ತದೆ. ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಹೆಂಗೆ ರೆಡಿ ಆಗೋದೆ, ಮಿಂಚು ಕೂತದೆ. ಒಳ್ಳೆ ನೋಡೋ, ಮ್ಯಾಚ್ ಮಾಡ್ಕೊಂಡಿರೋದು. ಇಲ್ಲ, ನೈಟ್ ಟ್ರೈನ್ಗೆ ಹೋಗ್ಬಿಟ್ಟಿದ್ರು ರೋಡಲ್ಲಿ ಮನೆಗಳು. ಸರಿ, ಒಂದು 9 ಗಂಟೆ 10 ಗಂಟೆಗೆ ಹೋಗಿದ್ದಿದ್ರೆ ಅಲ್ಲೇ ಒಂದು ಶಾಂತ ಕೊಡೋಗಿ ಮನೆಗೆ ಕೊಂಡ್ಬಿಟ್ಟು ಬೆಳಗ್ಗೆ ಹೇಳೋಕೆ ಸರಿ ಆಗೋದು. ದೊಡ್ಡಮ್ಮಗೆ ಈಗಲಿಂದ ಯೋಚನೆ, ಎಲ್ಲಿ ರೂಮ್ ಮಾಡ್ದಾನೆ ಹೋಗ್ಬಿಟ್ಟು ಅಲ್ಲೇ ಇಲ್ಲೇ ಎಲ್ಲರೂ ಮನೆಗೆ ಕೊಡೋಣ, ಕೂತ್ಕೊಳ್ಳೋಣ ಅಂದ್ಬಿಟ್ಟಳು ಅಂತ. ಅವತ್ತು ಶಿವರಾತ್ರಿ ದಿನ ಎಷ್ಟು ಏನೋ ಹೆಚ್ಚು ಕಮ್ಮಿ ಲಕ್ಷ. ನೀನು ತೋರಿಸ್ತಾ ಇದ್ದೀನಿ, ನೀನು ಹೆಂಗೆ ಕಾಣ್ತಿದ್ದೀಯ ಅಂತ. ನಾನು ಮಾಡಿದ್ದು ನೀನು ಮಾಡ್ಬಿಡ, ಅಣ್ಣ ಫೋನೇ ಎತ್ತುತ್ತಿಲ್ಲ. ಅಪ್ಪಾಜಿ ಅವತ್ತು ಸುಮ್ಮನೆ ಬಿಡಲ್ಲ. ಎಷ್ಟು ಟೈಮ್ ಬಂದು ಇವಾಗ 6:30 ಆಗಿದೆ. ಚಾಂದು 6:30 ಆಗಿದೆ. ಇವಾಗ ಎಲ್ಲರೂ ರೆಡಿಯಾಗಿ ಕೂತಿದ್ದೀವಿ. ಆಟೋದವ್ರು ಕಾಲ್ ಮಾಡಿದ್ದೀವಿ, ನಮ್ಗೆ 7 ಗಂಟೆಗೆ ಬಸ್ ಇರೋದು. ದೊಡ್ಡವ ಬಾಯ್ಲಿ ಮಾಡಿದೆ, ಬನ್ನಿ ಅಂದೆ, ಬರ್ತೀನಿ ಅಂದರು. ಇವಾಗ ಕಾಲ್ ಮಾಡಿದ್ರೆ ಮೋಸ್ಟ್ಲಿ ರಿಸೀವ್ ಮಾಡ್ತಿಲ್ಲ, ಎಲ್ಲೋ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಅನಿಸುತ್ತೆ. ಇನ್ನೂ ಟೈಮ್ ಇದೆ, ಅರ್ಧ ಗಂಟೆ ಟೈಮ್ ಇದೆ ಗೈಸ್. ಚಾಂದವ್ರ ಮಾವನು ಅಪ್ಪಾಜಿನೂ ಬೈಕಲ್ಲಿ, ಕೃತುನೂ ತಂದ್ರೆಗೆ ಹೋಗಿದ್ದಾರೆ. ನಾವೆಲ್ಲರೂ ಇವಾಗ ಆಟೋದಲ್ಲಿ ಹೋಗ್ತೀವಿ. ಟ್ರಿಪ್ ಹೋಯ್ತಾ ಇದ್ದೀವಿ, ಧರ್ಮಸ್ಥಳ. ಈಗ ಕೃತರು ನೋಡಿ, ಅಪ್ಪಾಜಿನ ಅವ್ರ ಬೈಕ್ನ ಎಲ್ಲೋ ಪಾರ್ಕ್ ಮಾಡಿದ್ದಾರೆ, ಗೊತ್ತಿರೋರ ಮನೆ ಹತ್ರ. ಎಲ್ಲೋಗಿದೆ ಚಿನ್ನು? ಎಲ್ಲೋಗಿದೆ? ಹೊಸ ಬಣ್ಣ ಓಡಿಸ್ಬಿಟ್ಟಿದ್ದಾರೆ ದೇವಿ ತಂದ್ರೆ ಬಸ್ ಸ್ಟ್ಯಾಂಡ್ಗೆ. ಎತ್ಕೊಳಕ್ಕಿಲ್ಲಿ ಬ್ಯಾಗ್ ಇಲ್ವಾ ನನ್ನ ಹತ್ರ?
ಅಲ್ಲೋ ಕೂಚೋಗೋ ಅಲ್ಲ ಅಜ್ಜಿ ಜೊತೆ ಜಾನಕಜ್ಜಿ ಜೊತೆ ಕೂಚೋಗೋ ಅಲ್ಲಿ. ಎಲ್ಲ ಮುದ್ದು ಒಂದು ನಿಮಿಷ ಬಂದು ಇಲ್ಲಿ ಹಾಸನ ಬಸ್ಸು 5-6 ಹೋದು ಫುಲ್ ಎಲ್ಲ ರಶು, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಾವು ರಾಮನಾಥ್ಪುರ ಹೋಗಿದ್ದಿದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಹೋಗ್ಬೋದಾಯ್ತು. ಇಷ್ಟೆಲ್ಲ ಹಾಸನ ರೀಚ್ ಆಗಿರೋವು. ಇಲ್ಲಿ ಬಂದು 1 ಅವರೇ ಆಯಿತು. ತುಂಬ ಬೇಜಾರಾಗ್ತಾಯಿದೆ. ನಾವು ಬೇಗ ಹೋಗ್ತೀವಲ್ಲ, ಹಾಸನ ಹೋಗಿ ತಿಂಡಿ ತಿನ್ಕೊಂಡು ಅದಾದಮೇಲೆ ಧರ್ಮಸ್ಥಳ ಹತ್ತೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಬಟ್ ಇಲ್ಲೇ 8:30 ಆಗಿದೆ. ಫುಲ್ ಜನ ಇದ್ದರು, ಆಲ್ಮೋಸ್ಟ್ ಖಾಲಿ ಆದರು. ಈಗ ಸ್ವಲ್ಪ ಜನ ಇದ್ದಾರೆ. ನೆಕ್ಸ್ಟ್ ಬಸ್ ಬಂದರೆ ಹೋಗಬೇಕು. ನೀರು ಕುಡ್ದವ್ರೆ ಅಂತ ಹೇಳ್ತಾಳೆ ಗೈಸ್. ಈ ಬಾಟ್ಲಲ್ಲಿ ಮನೆಯಿಂದ ನೀರು ತಂದಿದ್ದು ಆಯಿತಾ, ನಾವು ಎಕ್ಸ್ಟ್ರಾ ಬಾಟ್ಲು ತೊಗೊಂಡಿರಲಿಲ್ಲ. ಅಲ್ಲಿ ತೊಗೋಬೇಕು. ಸಕಲೇಶ್ಪುರದವರು ಊಟ ತಿಂಡಿಗೆ ಅಥವಾ ಏನಕ್ಕೂ ನಿಲ್ಲಿಸ್ತಾರಂತೆ. ನಾವು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ. ಅಲ್ಲಿ ಬ್ರೆಡ್ಡು ಬಿಸ್ಕೆಟು ತಂದು ಕೊಡ್ತು. ಅಪ್ಪಾಜಿ ಹಾಸನ ಬಸ್ ಸ್ಟ್ಯಾಂಡಲ್ಲಿ ತಿಂದು ನೀರು ಕುಡ್ದವ್ರೆ ಅಂತ ಅಷ್ಟು ಫುಲ್ಲು ಜೋರಾಗಿ ಹೊಳ್ತಾವಳೆ. ಕೊಡು ನೀನೊಂದು 2 ಸರಿ ಆಯ್ತಾಳೆ. ಫ್ರೆಂಡ್ಸ್, ನಾವು ಹಾಸನ ಗಾಡಿ ವೆಯ್ಟ್ ಮಾಡ್ತಿದ್ದೀವಲ್ವ, ನಮ್ಮ ಅದೃಷ್ಟಕ್ಕೆ ಡೈರೆಕ್ಟ್ ಧರ್ಮಸ್ಥಳ ಗಾಡಿ ಸಿಕ್ತು. ಹಾಗಾಗಿ ಅವರೆಲ್ಲೋ ನಾವು ತಿಂಡಿ ನಿಲ್ಲಿಸಲ್ಲ ಅಂದರು. ಬಟ್ 12:15 ಸಕಲೇಶ್ಪುರದಲ್ಲಿ ಒಂದ್ಸಲ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಿಲ್ಲಿಸಿದ್ರು. ಆವಾಗ ನಾವು ಒಂದು 5 ನಿಮಿಷಕ್ಕೆ ಎಲ್ಲರೂ ಒಂದು 8 ಪ್ಲೇಟ್ ಇಡ್ಲಿ ಹೇಳಿದೆ. ಇಡ್ಲಿ ವಡೆ ತೊಗೊಂಡು ಎಲ್ಲ ತಿನ್ಕೊಂಡು, ಒಂದು ಚಾಂದವ್ರ ಹತ್ತೆ ಬಂದಿರಲಿಲ್ಲ, ಅವ್ರಿಗೆ ಪಾರ್ಸಲ್ ತೊಗೊಂಡೋಗ್ಬಿಟ್ಟು ಅವರು ಕೂಡ ಬಸ್ಸಲ್ಲೇ ತಿನ್ಕೊಂಡ್ರು. ಸಕಲೇಶ್ಪುರ ಆದಮೇಲೆ ನೆಕ್ಸ್ಟು ಈ ಥರ ಕಾಣಿಸುತ್ತೆ. ವೆದರು ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಗಾಡಿ ಟರ್ನ್ ಆಗಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಮತ್ತು ನೋಡ್ತಾ ತಲೆ ತಿರುಗೋ ಥರ ಆಗುತ್ತೆ. ಫುಲ್ ಫಾರೆಸ್ಟ್ ಅಲ್ವಾ, ಅದಕ್ಕೋಸ್ಕರ. ಫೈನಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇವಾಗ ರೂಮ್ ಮಾಡ್ಕೊಳ್ಳೋಣ ಬನ್ನಿ. ರೂಮ್ ಎಲ್ಲಿದೆ ಹೆಂಗೆ ಅಂತ ವಿಚಾರಿಸ್ಬೇಕು. ಬನ್ನಿ ಹೋಗೋಣ. ಬಂದು 3/4 ಗಂಟೆ ಆಯಿತು. ರೂಮು ಹುಡುಕ್ತಾ ಇದ್ದೀವಿ. ಆ ದೇವಸ್ಥಾನದ ರೂಮ್ಗಳು ಖಾಲಿ ಇಲ್ಲ ಅಂದರು. ಸಾಂಕೇತ ಎಲ್ಲ ಗೊತ್ತಿಲ್ಲ. 2 ಬೇರೆ ಹೋಟೆಲ್ ಕೇಳಿದ್ದಕ್ಕೆ ಆನ್ಲೈನ್ ಬುಕ್ಕಿಂಗ್ ಅಂದರು. ನಾವು ಫ್ರೆಶಪ್ ಬೇರೆ ಆಗಬೇಕು. ಬಟ್ ನಾವು ಹೆಂಗೋ ಹೋಗೋಣ ಅಂದರೂ ಆಗ್ತಾಯಿಲ್ಲ. ನಮ್ಗೆ ಒಂಥರ ತೀರಾ ಬೇಜಾರಾಗ್ತಾಯಿದೆ. ಎಲ್ಲಿಗೆ ಬಂದರೂ ಯಾವಾಗಲೂ ಹೀಗೆ ಆಗುತ್ತಲ್ಲ ಅಂತ ಹೇಳಿ. ನಮ್ಮ ಮುಂದೆ 2 ಲಾಡ್ಜ್ ಹೋಟ್ಲುಗಳಿದೆ. ಯಾವುದ್ರಲ್ಲಿ ಒಂದರಲ್ಲಾದರೂ ಒಂದು ರೂಮ್ ಆದರೂ ಸಿಕ್ಕಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾವು ರೂಮ್ ಮಾಡಿ ಇವ್ರನ್ನ ಆಟೋದಲ್ಲಿ ಬನ್ನಿ ದೂರ ಅಂದರೆ ಇವ್ರನ್ನ ಎಡ್ಕೊಬಂದು ಇವ್ರು ವಾಪಸ್ ಕರ್ಕೊಬರಕ್ಕೆ ನಾನು ಬಂದು 12:30 ನಾವು ಧರ್ಮಸ್ಥಳಕ್ಕೆ ಬಂದಿದ್ದು. 1 ಅವರು ರೂಮ್ನ ಹುಡುಕಿದ್ದೀವಿ, ಎಲ್ಲೂ ರೂಮ್ ಸಿಗಲಿಲ್ಲ. ಕೊನೆಗೆ ಯಾವುದೋ ಒಂದು ಸಿಕ್ತು. ಅವರೆಲ್ಲ ಅಲ್ಲಿ ಕೂತವ್ರು. ಈಗ ಅವರು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ಅವಸ್ಥೆ ಎಲ್ಲ ನೋಡಿ. ಪಾಪ ನಳ್ತವ್ರೆ ಎಲ್ಲ. ಏರೋಪ್ಲೇನ್ ಎಲ್ಲಿ ನೋಡ್ದಮ್ಮ, ಹತ್ಕೊಂಡು ಹೋಗಿವ. ನೀಟಾಗಿ ಮಾತಾಡವ. ಹಾಂ ಕೊಡು, ನೀಟಾಗಿ ಹೇಳ ಚಿನ್ನ. ಹಾಂ ನೋಡು, ಗುಡ್ಡೆ ಮಾಡ್ಸಕ್ಕೆ ಹೋಗ್ತಿದ್ದಾಳೆ ಗೈಸ್. ನಾವೆಲ್ಲ ಇಲ್ಲೇ ಇದ್ದೀವಿ. ಅವ್ರದ್ದು ಅದೆಲ್ಲ ಆದಮೇಲೆ ಕಾಲ್ ಮಾಡ್ತಾರೆ. ನಾವು ಈ ಕಡೆಯಿಂದ ಹೊರಡ್ತೀವಿ. ನಮ್ಮ ರೂಮ್ಗೂ ಟೆಂಪಲ್ಗೂ 1 ಕಿಲೋಮೀಟ್ರ್ ದೂರ ಇದೆ. 5 ಕಲಾಗಿದೆ. ನಾವು ರೂಮಿಂದ ಈ ಥರ ರೆಡಿ ಆಗಿಬಿಟ್ಟು ಸಿಂಪಲ್ಲಾಗಿ ಹೊರಟೋಗ್ಬಿಡ್ತದ್ದು. ಇನ್ನೂ ಮುಡಿ ಆಗಿಲ್ಲ ಅನಿಸುತ್ತೆ. ನೋಡೋಣ ಬನ್ನಿ. ಅವರು ಈ ಥರ ರೆಡಿಗಿದ್ದಾರೆ. ಚಾಂದು ಅವಳು ಹಸಿ ಸೀರೆ ಹಾಕೊಂಡಿದ್ದಾಳೆ. ಮಮ್ಮಿದು ಇದು ಮದುವೆಗೆ ಯಾವುದೋ ತೊಗೊಂಡಿದ್ದೆ ಎಕ್ಸ್ಟ್ರಾ ಸೀರೆ. ಹಂಗೆ ಚೆನ್ನಾಗಿರೋ ದುಡ್ಡು ಕೊಡವ ಅಂತ ಹೇಳಿದ್ರೆ ನೋಡಿ ಈ ಥರದ್ದು ಸೀರೆ ಇಲ್ಲ, ಈ ಥರ ಹಾಕೊಂಡೈತೆ. ನಮ್ಮ ಅವಂಗೆ ಎಷ್ಟು ಹೇಳಿದ್ರು ಅಷ್ಟೇ. ಇನ್ನು ನಮ್ಮ ದೊಡ್ಡಮ್ಮ ಬಂದು ಅದರ ವೈಟ್ ಬ್ಲೌಸ್ಗೆ ಚಾಂದು ಸೀರೆನ ಮ್ಯಾಚ್ ಮಾಡ್ಕೊಂಡಿದ್ದಾರೆ. ಏನಂತೆ ಮಳೆ ಬೇರೆ ಉದುರುತ್ತೈತೆ ಗೈಸ್. ಆಟೋದವ್ರು ಯಾರು ಕೇಳಿದ್ರು ಬರಲ್ಲ ಅಂತಾರೆ. ರೆಡಿಯಾಗಿದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಆದರೂ ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋದಾಗ ಋತುಗೆ ನನಗೆ ಆಗುತ್ತೆ. ಗೋಲ್ಡ್ಗುಂಡು ಇದು ಫೋನ್ಸಿಸ್ ಇರೋದು ಚಿಕ್ಕಪೇಟೆಯಲ್ಲಿ. ನೀವು ಬ್ಲಾಗ್ ಮಾಡಿದ್ರೆ ಗೊತ್ತಿರುತ್ತೆ. ಹೇಗೆ ಕಾಣ್ತಾ ಇದ್ದೀನಿ. ಇದು ಋತುಗೆ ಮಿಶೋದಲ್ಲಿ ಬುಕ್ ಮಾಡಿದ್ದಲ್ಲ ಆ ಓಲೆ ಆಟೋ ಸಿಗ್ತಾ ಇಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು. ಏನು ಮಾಡೋದು, ದುಡ್ಡು ಕೊಡ್ತೀವಿ ಅಂದರೂ ಆಟೋದವ್ರು ಬರಲ್ಲ ಗೈಸ್. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ
ಧರ್ಮಸ್ಥಳದಲ್ಲಿ ಎಲ್ಲೂ ಕೂಡ ಸ್ಕ್ಯಾನರೇ ಇಟ್ಟಿಲ್ಲ. ನಾನು ನೋಡಿದ್ರೆ 1-1.5 ಸಾವಿರ ಕ್ಯಾಶ್ ತೊಗೊಬಂದಿದ್ದೀನಿ. ಇನ್ನೆಲ್ಲ ಮಿಕ್ಕಿದೆಲ್ಲ ಅಕೌಂಟಲ್ಲಿತ್ತು. ನೋಡಿದ್ರೆ ಇಲ್ಲೆಲ್ಲೂ ಸ್ಕ್ಯಾನರೇ ಇಟ್ಟಿಲ್ಲ. ಒಂದು ಟೀ ಕುಡಿದ್ರು ಕೂಡ ಕ್ಯಾಶೇ ಕೊಡಬೇಕು. ಕ್ಯಾಶ್ ಬಟ್ ನಾನು ಬುದ್ಧಿವಂತೆ, ನಾನು ATM ತಂದಿದ್ದೀನಿ ಇಲ್ಲಿ ಯಾವುದಕ್ಕೂ ಅಂತ ಹೇಳಿ ATM ಅಂತ ತಂದಿದ್ದೀನಿ. ಈ ಕೃತದ ಮುಡಿ ಆಗಿದೆ. ಅವ್ರು ಇವಾಗ ಸ್ನಾನ ಮಾಡಬೇಕು. ನಾವು ಈಗ ಬಂದು ರೆಡಿಯಾಗಿ ಇನ್ನೂ ದೇವಸ್ಥಾನದ ಹತ್ರ ಹೋಗಿಲ್ಲ. ಇಲ್ಲಿ ಕಾಫಿ ಕುಡಿಯೋಣ ಅಂತ ಒಂದು ಹೋಟ್ಲ್ ಹತ್ರ ಬಂದಿದ್ದೀನಿ. ಕಾಫಿ ಕುಡಿದು ನಾವು ಹೋಗ್ತೀವಿ. ಅವರು ಹೊಳೆಗೆ ಹೋಗ್ತಾರಾ ಅಥವಾ ಎಲ್ಲಾದರೂ ವಾಶ್ರೂಮ್ ಥರ ಇರುತ್ತಲ್ಲ ಅಲ್ಲೇನಾದ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾರಾ ಏನು ಅಂತ ಗೊತ್ತಿಲ್ಲ. ನೋಡೋಣ. ನಾವು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ. ಆಯ್ತಾಗದ್ ಬಾ. ಈ ಟೆಂಪಲ್ ಹತ್ರ ಬಂದು ಒಳಗಡೆ ಹೋಗಿ ದರ್ಶನ ಮಾಡಿದ್ರೆ ಕೃತದ ಹರಕೆ ಮುಡಿ ಕೊಟ್ಟ ಐತೆ. ಅದು ಹರಕೆ ಕಟ್ಟಿರೋದು ಉಳ್ಕೊಂಡ್ಬಿಟ್ಟಿತ್ತಲ್ಲ, ಅದನ್ನು ಹುಂಡಿಗೆ ಹಾಕಿ ಅವಳ ಕೈಲಿ 101 ರೂಪಾಯಿ ಹಾಕಿಸಿ ದೇವ್ರ ದರ್ಶನ ಮಾಡ್ಕೊಬಂದರೆ ಹರಕೆ ತೀರ್ತು ಅಂತ. ಇವಾಗ ಅವ್ರು ಬರೋ ತನಕ ಪಾರ್ಕಲ್ಲಿ ಕೂತಿರ್ತೀವಿ ಅಂತ ಹೇಳಿದ್ದೀನಿ. ಬನ್ನಿ ಪಾರ್ಕಲ್ಲಿ ಕೂತಿರೋಣ. ಮಾಡ್ತಿದ್ವಲ್ಲ ಕೃತಜ್ಞ ಬಂದು ಕೃತಮ್ಮ ನೋಡಿ ಕೃತು ಹೆಂಗೆ ಕಾಣ್ತಾವಳೆ ಅಂತ. ಹಾಯ್ ಮಾಡು ಚಿನಿ ಎಲ್ರಿಗೂ. ರೆಡಿ ರೂಮ್ಗೆ ಹೋದಾಗಿವೆ ಚಿನಿ. ಹಾಯ್ ಮಾಡು. ಹಾಯ್. ಲಿಫ್ಟಿಗೆ ಹಾಕೋಬಾರ್ದು ಮಾಮಿ, ಹಣ್ಬಟ್ಟು ಇಲ್ಲ. ನಾವು ರೂಮಿಂದ ರೆಡಿಯಾಗಿ ಬಂದ್ವಲ್ಲ ಅದಕ್ಕೆ. ರೂಮು ದೂರ. ಮಾಮಿಗೆ ಹೋಗೋಣ ನೋಡಿ. ಮಾಮಿ ಯಾವುದೇ ರೀತಿಯಾದ ರಶ್ ಇಲ್ಲ. ಫುಲ್ಲು ಗೇಟ್ ನಂಬರ್ 3 ಬರಬೇಕು. ನಾವು ಸಂತನು ಬಂದಾಗ ಅಲ್ಲಿಂದ ಕಣೆ. ಅಯ್ಯೋ ದೇವ್ರೆ. ಕೃತು ಮುಡಿ ಕೊಡೋಕ್ಕೆ ಲಾಸ್ಟ್ ಟೈಮ್ ಸಂತು ನಾನು ಬಂದಿದ್ದು 2023 ಡಿಸೆಂಬರಲ್ಲಿ. ಇವಾಗ ಸಂತು ನಮ್ಮ ಜೊತೆಲಿಲ್ಲ ಗೈಸ್. ಅವತ್ತು ಮುಡಿನ ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ, ಹರಕೆ ಪ್ರಕಾರ ತೀರಿಸಿದ್ರೆ ಇವತ್ತು ಮೋಸ್ಟ್ಲಿ ನಾವು ಯಾರೂ ಬರೋಂಗಿರಲಿಲ್ಲ. ಹರಕೆ ಕಟ್ಟಿದ್ನ ಕಾಣಿಕೆನ ಅದು ಮುಂದೂರಲ್ಲೇ ಇತ್ತು. ತೊಗೊಂಡು ಹೋಗೋಣ ಅಂದರೆ ಬಂದು ತೊಗೊಂಡು ಹೋಗಲಿಲ್ಲ. ಅವರ ಸಂತು ಹಠ, ಅವ್ರ ಮನೆ ಹಠದಿಂದ ಹಾಗೆ ಹೋದೋ. ಹಾಗಾಗಿ ಹಾಗೆ ಹರಕೆ ತೀರಿಸ್ಕೊಬಂದು ಅದೇನಾಯಿತು, ಕೃತುಗೆ ಹುಷಾರು ತಪ್ಪಿದ್ಲು. ಈಗ ಮತ್ತೆ ಅದೇ ಹರಕೆನ ಮತ್ತೆ ತೀರ್ಸಕ್ಕೆ ಬಂದಿದ್ದೀವಿ. ಕೌಂಟ್ರ್ ಹತ್ರ ಹಣ್ಕಾಯಿ ತಗೋತಾ ಇದ್ದೀವಿ. ಒಂದೇ ಸಾಕು ಅಂದ್ಬಿಟ್ಟು ಒಂದೇ ತೊಗೊಂಡಿದ್ದೀವಿ. ನಡಿ ಮಗಳು ಎಲ್ರಿಗೂ ಹಾಯ್ ಮಾಡು ಮಗಳು ಪ್ಲೀಸ್. ಮಗಳು ಚಿನ್ನಮ್ಮ ಚಿನ್ನ. ಫ್ರೆಂಡ್ಸ್, ರಶ್ ಇಲ್ಲ ಅಂತ ಅನ್ಕೊಂಡ್ಬಂದರೆ ಒಂದು ರೂಮಲ್ಲಿ 2.5 ಗಂಟೆ ಕೂಡಾಕ್ಬಿಟ್ಟಿದ್ರು. 8:30 ತನಕ ನಮ್ಮನ್ನ ಲಾಕ್ ಮಾಡಿದ್ರು. ಹತ್ತತ್ರ ನಾವು 2.5 ಗಂಟೆ ಕಾಲ ಇದೇ ರೂಮಲ್ಲಿ ಕೂತಿದ್ದು. ಬಟ್ ಇಟ್ಸ್ ಓಕೆ, ಏನು ಮಾಡೋ ಹಾಗೆ. ಆಚೆ ರೂಮಿಂದ ಆಚೆ ಬಿಟ್ಟವ್ರೆ 2 ಅವರ್ಸ್ 8 ಕಾಲು. ಇನ್ನೆಲ್ಲೂ ಕೂಡ ಹಾಕ್ಲಿಲ್ಲ ಅಂದರೆ ಸಾಕು. ನಮ್ಮ ಅಮ್ಮ ಕೃತು ಮುಂದೆ ಇದ್ದಾರೆ. ಫ್ರೆಂಡ್ಸ್, ಫೈನಲಿ ಒಳಗಡೆ ಎಂಟ್ರಿ ಕೊಟ್ಟರು. ಆದರೆ 9:30 ಆಗಿತ್ತು ನಾವು ಇಲ್ಲಿಗೆ ಬರೋಷ್ಟರಲ್ಲಿ. ಬಟ್ ದರ್ಶನ ಮಾಡ್ಕೊಂಡು ಆಚೆಗೆ ಬರೋಷ್ಟರಲ್ಲಿ 10:30 ಏನೋ ಆಗಿತ್ತು. 10 ಗಂಟೆ ಆಗಿತ್ತು. ಒಳಗಡೆ ಫೋನ್ ಅಲೋ ಇಲ್ಲ ಅಂತ ಗೊತ್ತಲ್ವ, ಹಾಗಾಗಿ ಅದು ವೀಡಿಯೋ ಬಂದಿಲ್ಲ. ಹಾಗೂ ಮನಸ್ಸಲ್ಲಿ ಒಂಚೂರು ಕ್ಲಿಪ್ಪಿಂಗ್ ತಗೊಬಿಡೋಣ ಅಂತ, ಯಾಕೆ ಬೇಕು ಬೈತಾರೆ ಅಂತ ಹೇಳಿ ದರ್ಶನ ಮಾಡಿಕೊಂಡು ಕೃತಕ್ಕೆ ಒಳ್ಳೇದು ಮಾಡಪ್ಪ, ನಮಗೆಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನಾವು ಮಾಡಿದ ತಪ್ಪು. ಈಗ ಹರಕೆ ತೀರಿದೆ ನಿಮ್ಮದು ಅಂತ ಹೇಳಿ ಹರಕೆ ಕಾಸನ್ನ ಎಲ್ಲ ಹರಕೆಗೆ ಹಾಕ್ಬಿಟ್ಟು ಅಲ್ಲಿಂದ ಬಂದು ನಾವು ಊಟದ ಹಾಲಲ್ಲಿ ಕೂತ್ಕೊಂಡು ಊಟ ತುಂಬ ಹಸಿವಾಗಿದ್ದಕ್ಕೂ ಅದಕ್ಕೂ ಫುಲ್ಲು ಹೊಟ್ಟೆ ತುಂಬ ಊಟ ಮಾಡಿದ್ರು. ಫಸ್ಟು ಸ್ವಲ್ಪ ಸ್ವೀಟ್ ಥರ ಹಾಕಿ ಮತ್ತು ಪಲ್ಯ ಥರ ಹಾಕಿದ್ರು. ಈ ಥರ ಎಲ್ಲೆಲ್ಲಿ ಕೊಟ್ಟರು. ಮಧ್ಯಾಹ್ನ ನಾನು ರೂಮಲ್ಲಿ ಮಲ್ಕೊಂಡಿದ್ದೆ, ಆಗ್ತಾಯಿಲ್ಲ ಅಂತೇಳಿ ಇವರು ಅಪ್ಪಾಜಿ, ಚಾಂದು ಅವ್ರ ಮಾವ, ಚಾಂದು ಮತ್ತು ಕೃತು 3-4 ಜನ ಬಂದಿದ್ದರು ಮಧ್ಯಾಹ್ನ ಊಟಕ್ಕೆ. ಆವಾಗ ತಟ್ಟೆ ಕೊಟ್ಟಿದ್ರಂತೆ, ಸ್ಟೀಲ್ ತಟ್ಟೆನ. ಇವಾಗ ಈ ಥರ ಎಲೆ ಕೊಟ್ಟರು. ಚೆನ್ನಾಗಿತ್ತು ಊಟ. ನಾನಂತೂ ಹೊಟ್ಟೆ ಹಸಿವಾಗಿದ್ದಕ್ಕಂತೂ ರೈಸ್ನ 2 ಸಲ ಹಾಕಿಸ್ಕೊಂಡು ಊಟ ಮಾಡಿದೆ. ಕೃತುನು ಪಾಯಸ ಹಾಕಿದ್ರಲ್ಲ, ಪಾಯಸದಲ್ಲೇ ಸ್ವಲ್ಪ ಅನ್ನ ಎಲ್ಲ ತಿನ್ಕೊಂಡ್ಳು. ಅವಳಿಗೆ ಹೇಳಿದ್ದೆ, ಚಿನ್ನು ಬೇಗ ಬೇಗ ತಿನ್ನಬೇಕು, ಇಲ್ಲಿ ಟೈಮ್ ಇಲ್ಲ ಅಂತ ಹೇಳಿ. ಬಟ್ ಲಾಸ್ಟಲ್ಲಿ ಸ್ವಲ್ಪ ಬಿಟ್ಟಳು, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಕೂತ್ಕೊಂಡು ತಿನ್ನಿಸೋಷ್ಟು ಟೈಮ್ ಇಲ್ಲ. ಅಲ್ಲೆಲ್ಲ ನೀರು ಕೊಡೋರು ಎಲ್ಲ ಬೇಗ ಬೇಗ ತಿನ್ನಿ, ಟೈಮ್ ಇಲ್ಲ, ಎದ್ದು ತಿಂದ್ಬಿಟ್ಟು ಹೋಗಿ ಅಂತ ಹೇಳಿ ನೀರು ಕೊಡ್ತಿದ್ರಲ್ಲ, ಅವರು ಕೂಡ ಹೇಳ್ತಾ ಇದ್ರು. ಚಿನಿ ಕೈನಾ ತಿನ್ಕೊಚ್ಚಿನ ಬೇಗ ಹಾಕ್ಚಿನ ಬಾಯಿ ಹುಡುಕೆ. ಕೂರಿಸ್ಕೊಂಡು ಹೊರಗಡೆ ಬಂದು ಕೃತಜ್ಞ 10 ಗಂಟೆ ಆಯಿತು, ಮಲ್ಕೋಬೇಕು ಅಂತಿದ್ದಾಳೆ. ನಮಗೂ ಸಾಕಾಗಿದೆ, ನಡೆಯೋಕ್ಕಾಗಲ್ಲ. ಇಲ್ಲಿಂದ ಹತ್ತತ್ರ 1 ಕಿಲೋಮೀಟರ್ ನಡಿಬೇಕು ಗಂಗೋತ್ರಿ ಹೋಟೆಲ್ಗೆ. ಆಟೋದವ್ರನ್ನ ಕೇಳಕ್ಕೆ ಹೋಗಿದ್ದಾರೆ. ಎಲ್ಲ ಅವರು ದೂರ ಅಲ್ಲೋ ಬರೋದಿಲ್ಲ ಅಂದ್ರೇನು, ಆಟೋದವರೇ ಸಿಗ್ತಾ ಇಲ್ಲ. ಇವಾಗ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನನಗೆ ತಲೆ ನೋವು,
ಋತು ಬೇರೆ ನೋಡಿ ನಡಿಬೇಕಲ್ಲ ಅಂತ ಇದು ಮಾಡ್ತಾಳೆ ಪಾಪ. ಅವಳು ಬೆಳಗ್ಗೆ ಸುಮಾರು ನಡೆದವಳೆ. ಬನ್ನಿ ಇವಾಗ ಹೋಗೋಣ, ಏನೂ ಮಾಡೋಂಗಿಲ್ಲ, ನಡ್ಕೊಂಡೇ ಹೋಗ್ಬೇಕು. ಬ್ಯಾಗ್ ಬೇಡವಾ? ಬ್ಯಾಗು ತಗೊಬಂದಿದ್ದೆ ಇಲ್ಲಿಯೇ ಈಗ ನೀನೇನು ಎತ್ಕೊಳ್ಳೋದಂದ್ರೆ ನೀನು ಬ್ಯಾಗ್ನು ಎತ್ಕೋಬೇಕಾಗಿತ್ತು ನಾನು. ಇಲ್ಲ ಮನೆಯಲ್ಲಿ ಕುದಿದೆ ಹಣ್ಣು ನಡಿ ಮಗನೇ, ಹೊಸಿ ದೂರ ಆಯ್ತಾ ಇಲ್ಲ, ಅಮ್ಮಗೆ ಸುಸ್ತು ಆಗೋದೆ ಪಾಪ ತಾನೇ ಅಮ್ಮ ನಿನ್ನಮ್ಮ. ಮುದ್ದು ಮುದ್ದು ಎಲ್ರಿಗೂ ಒಂದು ಪಪ್ಪಿ ಕೊಟ್ಬಿಡು. ಹೇಗೆ ಕಾಣ್ತಿದ್ದೀನಿ ಫ್ರೆಂಡ್ಸನ್ನ? ನೀನು ಕ್ಯೂಟಾಗಿ ಕಾಣ್ತಿದ್ಯಾ? ಕ್ಯೂಟ್ ಇತ್ತಾನೆ ನೀನು, ಸಣ್ಣ ಕುಸು ಕುಸು ಆಯ್ತಲ್ಲ ಮಗನೇ ನಡೆಯೋಕ್ಕೆ. ಪ್ಲೀಸ್ ಪೊಂಗೋರ, ನಾನು ಇಲ್ಲೇ ಮನೆಗೆ ಹೋಗ್ಬಿಡ್ತೀನಿ ರೋಡಲ್ಲಿ. ಕಲಿತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ, ಏನು ಮಾಡಿರ್ಲಿಲ್ವಲ್ಲ, ಹಾಗಾಗಿ ಏನು ಮಾಡೋಣ ಅಂತ ಬಂದೆ. ಕರೆಕ್ಟಾಗಿ ನಿದ್ದೆ ಇಲ್ಲ, ತಲೆ ನೋವು, ಈ ಥರ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೋ. ಇವಾಗ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಅಂದರೆ ಚೆನ್ನಾಗಿತ್ತು, ಒಂದು ಸ್ವಲ್ಪನೂ ಗಲೀಜಿರಲಿಲ್ಲ. ಎಲ್ರಿಗೂ ನಾವು ಜಾಸ್ತಿ ಲಗೇಜ್ ಆಗ್ತಾ ಇರಲಿಲ್ಲ, ಹೊತ್ಕೊಂಬರೋಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ಸೇಮ್ ಡ್ರೆಸ್ ಇದೆ. ದೇವಸ್ಥಾನಕ್ಕೆ ಮಾತ್ರ ಚೆನ್ನಾಗಿರೋ ಡ್ರೆಸ್ಗಳು ತಂದಿದ್ವಲ್ಲ, ಆ ಡ್ರೆಸ್ಸು ಎತ್ಕೊಡು. ಕೃತು ನೋಡಿ ಹೇಗೆ ಕಾಣ್ತಿದ್ದಲ್ಲ. ಕೃತು ಎಲ್ರಿಗೂ ಬಾಯ್ ಮಾಡಿಬಿಟ್ಟು ವ್ಲಾಗ್ ಏನು ಮಾಡೋಣ. ಕೃತು ಅವಳು ಮಾತೇ ಆಡಲ್ಲ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಧರ್ಮಸ್ಥಳದಲ್ಲೇ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.